ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕೊಡಿ ಕೊಡಿ. ಅಮೃತ ಅವರೇ, ನನ್ನ ಫೋನ್ ಸ್ವಲ್ಪ ಚಾರ್ಜ್ಗೆ ಇಟ್ಬಿಡ್ತೀರಾ? ತಿಂಡಿ ತಿನ್ನೋ ಅಷ್ಟರಲ್ಲಿ ಫೋನ್ ಫುಲ್ ಚಾರ್ಜ್ ಆಗ್ಬಿಡಿ. ಅಲ್ಲೇ ಇದೆ ನೋಡಿ ಚಾರ್ಜರ್. ಅಮೃತ ಅವರೇ, ಹಾಗೆ ಒಂದು ಗ್ಲಾಸ್ ನೀರು ತಗೊಂಬನ್ನಿ. ಥ್ಯಾಂಕ್ಸ್. ಅಮೃತ ಅವರೇ, ನೀವು ತಿಂಡಿ ತಿಂದಿರಾ? ಇಲ್ಲ, ನಾನು ಆಮೇಲೆ ಮಾಡ್ತೀನಿ. ಸರಿ. ತಿಂಡಿ ತುಂಬ ಚೆನ್ನಾಗಿದೆ. ಅತ್ತೆ ಮಾಡಿದ್ದು. ನಿನ್ನತ್ತೆ ಅಲ್ಲ ಕಣವ, ನಿನ್ ಗಂಡನತ್ತೆ ಮಾಡಿದ್ದು. ಅಂದ್ರೆ ನಾನು. ನೀವು ಅಡುಗೆ ಮಾಡಕ್ಕೆ ಟ್ರೈ ಮಾಡಿ. ನನಗೆ ಅಡುಗೆ ಮಾಡಕ್ ಬರಲ್ಲ. ನೀನ್ ರೂಮ್ ಬಿಟ್ಟು ಅಡ್ಗೆ ಮನೆ ಕಡೆ ಬಾಮ್ಮ. ಅದೇನ್ ಬ್ರಹ್ಮವಿದ್ಯನಾ? ಒಂದೇ ವಾರದಲ್ಲಿ ಕಲ್ಸ್ಕೊಡ್ತೀನಿ. ನೀವು ಅಡುಗೆ ಕಲಿಯೋಕ್ಕೆ ನಮ್ಮ ಅತ್ತೆ ಬೆಸ್ಟ್ ಟೀಚರ್ ನೋಡಿ. ನನ್ನ ಗಣಿತದ ಕ್ಯಾಲ್ಕುಲೇಷನ್ ಒಮ್ಮೊಮ್ಮೆ ತಪ್ಪಾಗ್ಬೋದು, ಆದರೆ ಅತ್ತೆ ಹಾಕೋ ಉಪ್ಪು ಹುಳಿ ಖಾರ ಕ್ಯಾಲ್ಕುಲೇಷನು ಮಿಸ್ ಆಗಕ್ಕೆ ಚಾನ್ಸೇ ಇಲ್ಲ. ನೀವು ಅಡುಗೆ ಕಲ್ತ್ಬಿಡಿ. ಅತ್ತೆ ನಾನು ಹೇಳ್ತೀನಿ. ಅಯ್ಯೋ, ನನ್ನ ಅಮೃತ ಅವ್ರೆ, ನನ್ನ ಫೋನ್ ಕೊಡಿ. ಅರೆ, ಇಲ್ಲಿ ನೋಡಿ, ನಿಮ್ಮ ಕೈಯಲ್ಲಿ ಫೋನ್ ಚಾರ್ಜ್ಗೆ ಹಾಕಿದ್ದಕ್ಕೆ 5 ನಿಮಿಷದಲ್ಲಿ 96% ಇಂದ 100% ಆಗೋಯ್ತು ಬ್ಯಾಟ್ರಿ. ಸರಿ, ನಾನು ಹೊರಡ್ತೀನಿ. ಅಮೃತ ಅವರೇ, ಹ್ಯಾವ್ ಅ ನೈಸ್ ಡೇ. ಅಮ್ಮ, ಅತ್ತೆ, ಬರ್ತೀನಿ. ಸರಿ ಕಣ. ಅದಕ್ಕೆ ನೀವು ಹೋಗಿ ಕೂತ್ಕೊಳ್ಳಿ, ನಾನು ಪಾತ್ರೆ ತೊಳಿತೀನಿ. ಆಗೋಯ್ತು ಬಿಡು ಕುಮುದ, ಇನ್ನೊಂದು 4-5 ತಟ್ಟೆ ಇದೆ ಅಷ್ಟೇ. ಸರಿ ಅದಕ್ಕೆ. ಅದಕ್ಕೆ ಇವತ್ತು ನಮ್ಮ ಸಂಜೀವ ಅವನ ಹೆಂಡತಿ ಹತ್ರ ಕೆಲಸ ಮಾಡಿಸಿದ್ ನೋಡಿ ನನಗಂತೂ ಆಶ್ಚರ್ಯ ಆಗೋಯ್ತು. ಅವನೆಲ್ಲೇ ಅಮೃತನ ಕೈಲಿ ಕೆಲಸ ಮಾಡಿಸ್ದ? ಅದೇ ಅದಕ್ಕೆ ಊಟದ ಬಾಕ್ಸ್ ತಗೊಂಬಾ, ತಿಂಡಿ ಹಾಕೊಡು, ಮೊಬೈಲ್ ಚಾರ್ಜ್ ಬಿಡು ಅಂತ ಹೇಳಿಲ್ವಾ? ಅದೆಲ್ಲ ಒಂದು ಕೆಲಸನ ಕುಮುದ. ಅವನ ಹೆಂಡತಿ ಹತ್ರ ಸಣ್ಣ ಪುಟ್ಟದ ಹೇಳ್ದ ಅಷ್ಟೇ. ಆದ್ರೂ ಅದೆಲ್ಲ ಕೆಲಸನೇ ಅಲ್ವಾ? ಅದೆಲ್ಲ ಕೆಲಸನೇ ಅಲ್ಲ. ನನ್ನ ಮಗನಿಗೆ ಅವನ ಹೆಂಡತಿ ಮೇಲಿರೋ ಪ್ರೀತಿಗೆ ಅವಳನ್ನ ಮಾತಾಡ್ಸಕ್ಕೆ ಒಂದು ನೆಪ ಹುಡ್ಕೊಂಡಿದ್ದಾನ ಅಷ್ಟೇ. ಅದಕ್ಕೆ ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಿಲ್ಲ. ಕುಮುದ, ನಮ್ ಸಂಜೀವ ಎಂತವನು ಅಂತ ನನಗ್ ಗೊತ್ತಿಲ್ವಾ? ಹೆಂಡತಿಗೆ ಕೆಲಸ ಹೇಳೋ ಅಂತ ಮಗನ್ನ ಎತ್ತಿದ್ದೀನ ನಾನು. ಸಂಜೀವಂಗೆ ಅವನ ಹೆಂಡತಿ ಜೊತೆ ಮಾತಾಡಕ್ಕೆ ಏನೋ ಒಂಥರ ಸಂಕೋಚ. ನಾನೇ ಹೇಳ್ದೆ, ಹೀಗೆ ಸಂಕೋಚ ಪಡ್ಕೊಂಡಿದ್ರೆ ನೀನ್ ಅವಳು ನಿನ್ನ ಮಾತಾಡಕ್ಕೆ ಆಗಲ್ಲ, ಯಾರಾದ್ರೂ ಒಬ್ರು ಮಾತಾಡಕ್ ಶುರು ಮಾಡಿ ಅಂತ. ಅದಕ್ಕೆ ಇಂಥ ಕಾರಣಗಳನ್ನ ಇಟ್ಕೊಂಡು ಸಂಜೀವ ಅಮೃತನ ಜೊತೆ ಮಾತಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ನನ್ನ ಸೊಸೆನ ಬದಲಾಯಿಸೋದು ನನ್ನ ಮಗನ ಕೈಯಲ್ಲಿದೆ. ಮೊದಲು ಅವನ್ ಬದಲಾಗಬೇಕಿತ್ತು, ಈಗ ಅವನ್ ಬದಲಾಗಿದ್ದಾನೆ. ಓ, ನಿಮ್ ಯೋಚನೆ ಸರಿಯಾಗಿದೆ ಬಿಡಿ. ಹೀಗೆಲ್ಲ ಮಾಡಿದ್ರೆ ನಂಗೆ ಇಷ್ಟ ಆಗಲ್ಲ ಅನ್ನೋದನ್ನ ಅವ್ರಿಗೆ ಹೇಳ್ತೀನಿ. ಸ್ವಲ್ಪ ನಿಧಾನಕ್ಕೆ ಹೋಗು.
ಕೆಳಗೆ ಕೈ ಮುಟ್ಕೆಟ್ಟೋದೆಲ್ಲ ಇಟ್ಕೊಬೇಡ. ಮುಟ್ಟ ಅಂತಾರೆ ಗಾಡಿ ಓಡಿಸಿದ್ರೆ ನಾನು ಇನ್ನೇನ್ ಮಾಡ್ಬೇಕು? ಸ್ವಲ್ಪ ನಿಧಾನಕ್ಕೆ ಹೋಗು. ನಿಧಾನಕ್ಕೆ ಹೋಗಕ್ಕೆ ಇದೆ ನಿಮ್ಮ ಊರಿನ ಎತ್ತಿನ ಗಾಡಿನ? ನನ್ನ ಗಾಡಿ ಹೋಗೋದೇ ಈ ಸ್ಪೀಡಲ್ಲಿ, ಬೇಕಾದ್ರೆ ಕುತ್ಕೋ ಇಲ್ಲ ಎಗ್ರುಕೋ. ಅಯ್ಯೋ ದೇವ್ರೆ, ಹೋಗಿ ಹೋಗಿ ಇವನ್ ಕೈ ಸಿಕ್ಕಾಕೊಂಡಿದೀನಿ. ಪ್ಲೀರಪ್ಪ, ಹೇಗಾದ್ರೂ ಮಾಡಿ ನಾನು ಸೇಫ್ ಕಾಲೇಜಿಗೆ ಸೇರೋ ಹಾಗೆ ಮಾಡು. ಪ್ಲೀಸ್ ಪ್ಲೀಸ್ ಪ್ಲೀಸ್. ಏಯ್ ಇಳ್ಕೋ. ಕನ್ನಡದಲ್ಲಿ ತಾನೇ ಹೇಳ್ದೆ ಇಳ್ಕೋ. ಈ ಕಡೆಯಿಂದ ಇಳ್ಕೋ. ನನ್ನ ಜೊತೆ ಬೈಕಲ್ಲಿ ಬರೋಕ್ಕೂ ಒಂದು ಲೆವೆಲ್ ಇರಬೇಕು, ಅದು ನಿನಗಿಲ್ಲ. ನಿನ್ನ ಇಲ್ಲಿವರೆಗೂ ಕರ್ಕೊಂಬಂದಿರೋದೇ ದೊಡ್ಡದು. ಇಲ್ಲಿಂದ ಕ್ಲಾಸ್ ರೂಮ್ವರೆಗೂ ನೀನು ಯಾರೋ ನಾನು ಯಾರೋ. ನಿನ್ನ ಪಾಡಿಗೆ ನೀನು ಹೋಗು, ನನ್ನ ಪಾಡಿಗೆ ನಾನು ಹೋಗು. ನೋಡು, ನೀನೇ ನನ್ನ ಕಾಲೇಜಿಗೆ ಡೈಲಿ ಡ್ರಾಪ್ ಮಾಡೋ ಅಗತ್ಯ ಇಲ್ಲ. ಮನೆಯಿಂದ ಹೊರಟು ಬಸ್ ಸ್ಟ್ಯಾಂಡಿಗೆ ಬಿಟ್ರೆ ಸಾಕು. ಆಮೇಲೆ ನನ್ನ ಪಾಡ್ ನಾನು ನೋಡ್ಕೋತೀನಿ. ಆಮೇಲೆ ನಿನಗೆ ಇಷ್ಟ ಬಂದ ಸ್ಪೀಡಲ್ಲಿ ನೀನು ನೋಡ್ಸ್ಕೊ. ಹಳ್ಳಾದ್ರೂ ಎರ್ಸ್ಕೊ, ಹಂಪಾದ್ರೂ ಎಗರ್ಸ್ಕೊ. ನಿನ್ನ ನಾಳೆ ಬರೋ. ನಾನೇ ಇವಳನ್ನ ನಾಳೆಯಿಂದ ಬಸ್ ಸ್ಟ್ಯಾಂಡಲ್ಲಿ ಬಿಸಾಕ್ ಬರಬೇಕು ಅಂದ್ಕೊಂಡಿದ್ದೆ. ಯಾವ ದೇವ್ರಿಗೆ ನನ್ನ ಪ್ರಾರ್ಥನೆ ಕೇಳಿಸ್ತೋ ಏನೋ, ಇವಳ ಬಾಯಲ್ಲೇ ಹೇಳಿಸ್ ಪುಣ್ಯ ಕಟ್ಕೊಂಡ ಭಗವಂತ. ಓಕೆ, ಬಾಯ್ ಬಾಯ್, ಗುಡ್ ಬಾಯ್, ಸ್ಟಾರ್ಟ್. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.